ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ಮಾಧವನ ತಪ್ಕೋತಾಳೆ. ಆದರೂ ಪ್ರಿಯಾ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಿನ್ನಷ್ಟಕ್ಕೆ ನೀನು ಮಾತು ಬಿಡ್ತೀಯ, ನಿನ್ನಷ್ಟಕ್ಕೆ ನೀನು ಎಮೋಷ್ನಲ್ ಆಗಿಬಿಡ್ತೀಯ. ಆಮೇಲೆ ನೀನಾಗಿ ನೀನೇ ಬಂದು ಪಟಪಟ ಅಂತ ಮಾತಾಡ್ಬಿಡ್ತೀಯ. ಇದೊಂಥರ ಚೆನ್ನಾಗಿದೆ ಪ್ರಿಯಾ ಅಂತ ನಗ್ತಾನೆ ಮಾಧವ. ರೀ, ನಿಮ್ಮ ದೃಷ್ಟಿಲಿ ನೀವು ಮಾಡಿದ್ದು ಸರಿ ಇತ್ತು, ನನ್ನ ದೃಷ್ಟಿಲಿ ನಾನು ಮಾಡಿದ್ದು ಸರಿ ಇತ್ತು. ಆದರೆ ಈಗ ಅದರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಮನಸ್ತಾಪ ಆಗೋದು ಬೇಡ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ಸಾರಿ ಅಂತ ಹೇಳ್ತಾಳೆ ಪ್ರಿಯಾ. ಇವತ್ತು ನಮ್ಮ ಮರು ಮಾಂಗಲ್ಯ ಮನೆಗೆ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಈ ರೀತಿ ಕಣ್ಣೀರು ಹಾಕಬೇಡ ಮಹಾಲಕ್ಷ್ಮಿ, ನೀನು ಮಹಾಲಕ್ಷ್ಮಿ ಥರ ಇರಬೇಕು. ಎಲ್ಲಿ ಸ್ಮೈಲ್ ಮಾಡು ಅಂತಾನೆ ಮಾಧವ. ಪ್ರಿಯಾ ನಗ್ತಾಳೆ. ಇದು ನನ್ನ ಹೆಂಡತಿ ಅಂದರೆ ಅಂತ ಒಡವೆ ನೋಡಿ ಪ್ರಿಯಾ. ಆದರೂ ಈ ಒಡವೆ ವಿಷಯದಲ್ಲಿ ನಾವು ತುಂಬ ಮೋಸ ಹೋದ್ವಿ ಅನ್ನಿಸ್ತಿದೆ ನೋಡು, ಎಷ್ಟು ಮಾಸ ಹೋಗಿದೆ ಅಂತಾನೆ ಮಾಧವ. ಇಲ್ಲ ರೀ, ಇದೆಲ್ಲ ಡಲ್ ಫಿನಿಶಿಂಗು, ತಗೋವಾಗ ಇದೇ ಥರ ತಗೋಬೇಕು ಅಂತ ನಾನು ತಗೊಂಡಿರೋದು. ಇದು ಯಾವುದು ಡೂಪ್ಲಿಕೇಟ್ ಅಲ್ಲ ರೀ, ಇದೆಲ್ಲ ಒರಿಜಿನಲ್ಲೇ ಅಂತಾಳೆ ಪ್ರಿಯಾ. ಇಲ್ಲ ಪ್ರಿಯಾ, ಮೊದಲು ಇದು ಇಷ್ಟೊಂದು ಡಲ್ ಇರಲಿಲ್ಲ. ಗೋಲ್ಡ್ ಅಂದಮೇಲೆ ಗೋಲ್ಡೇ. ಮೊದಲು ಬ್ರೈಟ್ ಆಗಿದ್ದು, ಆಮೇಲೆ ಸ್ವಲ್ಪ ದಿನ ಹೋಗ್ತಿದ್ದಾಗೆ ಬಣ್ಣ ಮಾಸು ಹೋಗಲ್ಲ, ಅದು ಹಾಗೆ ಮಾಸು ಹೋಗ್ತಾ ಇದೆ. ಅಂದರೆ ಅದು ಗೋಲ್ಡ್ ಅಲ್ಲ ಪ್ರಿಯಾ. ನಾವು ಯಾವುದಕ್ಕೂ ಒಂದು ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋಣ. ಒರಿಜಿನಲ್ ಅಂತಾದರೆ ಏನೂ ಟೆನ್ಷನ್ ಇಲ್ಲ. ಒಂದು ವೇಳೆ ಆ ಬ್ಯಾಂಕ್ನವರು ಏನಾದರೂ ಮೋಸ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ಮಾಧವ. ಆದರೂ ನೀವು ಈ ಒಡವೆಗಳ ಬಗ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತಾಳೆ ಪ್ರಿಯಾ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಈ ಒಡವೆಗಳನ್ನು ಮಾಡಿಸಿರೋದು. ನಮ್ಮ ಮಾವ ಏನೇ ಬಿಸ್ನೆಸ್ ಮಾಡಿದ್ರು ಅವ್ರು ಶ್ರಮ ಪಟ್ಟಿದ್ದು ದುಡ್ಡು ಕೂಡಿಟ್ಟು ಅಲ್ವಾ ನಿನಗೆ ಮಾಡಿಸ್ಕೊಟ್ಟಿರೋದು ಒಡವೆಗಳನ್ನು. ಅವ್ರ ಶ್ರಮ, ಅವ್ರ ದುಡಿಮೆಗೆ ಮೋಸ ಆಗೋದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರೋದಕ್ಕೆ ಆಗಲ್ಲ ಪ್ರಿಯಾ. ನಿಮ್ಮಪ್ಪ ಬೇರೆ ಅಲ್ಲ, ನಮ್ಮಪ್ಪ ಬೇರೆ ಅಲ್ಲ ಪ್ರಿಯಾ. ನನಗೆ ನೋಡು, ನೀನೇನು ಯೋಚನೆ ಮಾಡೋಕ್ಕೆ ಹೋಗಬೇಡ. ಮರುಮಾಂಗಲ್ಯ ಧಾರಣೆ ಮುಗಿದ್ಮೇಲೆ ನಾವಿಬ್ಬರು ಬ್ಯಾಂಕ್ ಹೋಗಿ ವಿಚಾರಿಸೋಣ ಅಂತ ಮಾಧವ ಹೋಗ್ತಾನೆ. ಈಚೆ ರೂಮಲ್ಲಿ ನಂದನ್ ಗಿರಿಜಾ ಗಿರಿಜಾ ಅಂತ ಕರೀತಾರೆ. ರೀ, ಏನು ಬೇಕಿತ್ತು? ವಾಚಾ ಅಲ್ಲೇ ಇದೆಯಲ್ಲ. ಫೋನ್ ಎಲ್ಲಿಟ್ಟಿದ್ದೀರಾ? ಫೋನ್ ಅಲ್ವಾ, ಶಲ್ಯನಾ? ಒಂದು ನಿಮಿಷ ಇಲ್ಲೇ ಇರಿ, ತಂದುಬಿಡ್ತೀನಿ ಅಂತ ಗಿರಿಜಾ ಹೇಳುವಾಗ, ನನಗೂ ಸ್ವಲ್ಪ ಮಾತಾಡೋಕೆ ಬಿಡೆ ಅಂತಾರೆ ನಂದನ್. ಸರಿ ಹೇಳಿ ಅಂತಾರೆ ಗಿರಿಜಾ, ಇವತ್ತು ಮರುಮಾಂಗಲ್ಯ ಕಾರ್ಯಕ್ಕೆ ತುಂಬ ಜನ ಬರ್ತಾರೆ. ಪ್ರಿಯಾ ಹತ್ರ ಅವರ ಅಪ್ಪ ಅಮ್ಮ ಕೊಟ್ಟಿದ್ದ ಒಡವೆ ಇದೆ, ಮೀನನ ಹತ್ರ ಅವರ ಅಪ್ಪ ಅಮ್ಮ ತಂದು ಕೊಟ್ಟಿದ್ದು ಒಡವೆ ಇದೆ, ನಿನ್ನ ಹತ್ರನೂ ಒಡವೆ ಇದೆ. ಹಾಗೆ ನೋಡಿದರೆ ನಿನ್ನ ಕಿರಿ ಸೊಸೆ ಹತ್ರ ಒಡವೆ ಇಲ್ಲ. ಅಕ್ಕಂದ್ರೆಲ್ಲ ಒಡವೆ ಹಾಕ್ಕೊಂಡಿದ್ದಾಗ ಅವಳು ಏನು ಹಾಕ್ಕೊಳ್ದೇ ಇದ್ದರೆ ಅವಳಿಗೆ ತುಂಬ ನೋವಾಗುತ್ತೆ. ನಮಗೂ ಮುಜುಗರ ಅಲ್ವಾ? ಹೇಗಿದ್ರು ನಿನ್ನ ಹತ್ರ ಒಡವೆ ಇದೆಯಲ್ಲ, ಅದರಲ್ಲಿ ಒಂದೆರಡು ಒಡವೆನ ಅವಳಿಗೆ ಕೊಡ್ಬೋದಲ್ವಾ ಅಂತಾರೆ ನಂದನ್. ಸರಿ ರೀ, ಹೌದು, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನನಗೆ ಅರ್ಥನೇ ಆಗ್ತಿಲ್ಲ. ಕಿರಿ ಸೊಸೆ ಅಂದರೆ ಮೀನಾ? ಅಲ್ಲಲ್ಲ, ಅವಳನ್ನು ನೀವು ಹಿರಿ ಸೊಸೆ ಅಂತೀರಾ ಅಲ್ವಾ? ಹಾಗಾದರೆ ಪ್ರಿಯಾನೂ ಅಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾರೆ ಗಿರಿಜಾ. ತಲೆಹರಟೆ ಸಾಕು, ನಾನು ಹೇಳಿದ್ದು ವಲ್ಲಭನ ಹೆಂಡತಿ ಬಗ್ಗೆ ಅಂತಾರೆ ನಂದನ್. ಅದೇ ರೀ, ಅವಳ ಹೆಸರು ಏನು? ಅವಳ ಹೆಸರು ಹೇಳೋಕ್ಕೆ ನಿಮ್ಗೆ ಯಾಕೆ ಬಿಗುಮಾನ ಅಂತಾರೆ ಗಿರಿಜಾ. ಸರಿ, ಅಮೂಲ್ಯಂಗೆ ನೀನು ಒಡವೆ ಕೊಡು ಸರಿನಾ ಅಂತಾರೆ ನಂದನ್. ರೀ, ನಿಮ್ಮ ಬಾಯಲ್ಲಿ ಅಮೂಲ್ಯ ಅನ್ನೋ ಮಾತು ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ನೀವು ಅಮ್ಮನ ಸೊಸೆ ಅಂತ ಗಿರಿಜಾ ಹೇಳುವಾಗ, ಗಿರಿಜಾ, ನಾವಿಲ್ಲಿ ಮಾತಾಡ್ತೇ ನಿಂತರೆ ತಡ ಆಗುತ್ತೆ, ಜನ ಬಂದುಬಿಡ್ತಾರೆ. ಮೊದಲು ನಾನು ಹೇಳಿದ ಕೆಲಸ ಮಾಡು ಅಂತ ಹೋಗ್ತಾರೆ ನಂದನ್. ನಮ್ಮ ಯಜಮಾನರು ಅಮೂಲ್ಯನ ಸೊಸೆ ಅಂತ ಒಪ್ಕೊಂಡ್ರು. ನಮ್ಮನೇಲಿ ಕಷ್ಟಗಳೆಲ್ಲ ಒಂದೊಂದಾಗೆ ಬಗೆಹರಿತಾ ಇದೆ. ಇವತ್ತು ಇನ್ನೇನು ಪ್ರಿಯಾ ಮಾಧವ ಮರುಮಾಂಗಲ್ಯ ಆಗೇ ಹೋಗುತ್ತೆ. ಇನ್ಮೇಲೆ ನಮ್ಮನೇಲಿ ಖುಷಿ ಖುಷಿ ಭಗವಂತ ಅಂತಾರೆ ಗಿರಿಜಾ. ನಂತರ ಒಡವೆನ ತಗೊಂಡು ಗಿರಿಜಾ ಅಮೂಲ್ಯ ರೂಮ್ಗೆ ಬರುವಾಗ, ಮೀನಾ ಅವಳ ಹತ್ರ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಮ್ಮು ಅಂತ ದೃಷ್ಟಿ ತೆಗಿತಾಳೆ. ನೀವು ಅಷ್ಟೇ ಅಕ್ಕ, ಚಂದ ಕಾಣಿಸ್ತಿದ್ದೀರಾ ಅಂತ ಅಮೂಲ್ಯ ಮೀನಾಗಿ ದೃಷ್ಟಿ ತೆಗಿತಾಳೆ. ಅಕ್ಕ, ನನಗೆ ನೀವಿಷ್ಟು ದೊಡ್ಡ ನೆಕ್ಲೆಸ್ ಹಾಕಿಬಿಟ್ಟು ನೀವಿಷ್ಟು ಚಿಕ್ಕದ ಹಾಕಿದ್ದೀರಲ್ಲ ಅಂತಾಳೆ ಅಮೂಲ್ಯ. ಅಮ್ಮು, ನಿನಗೆ ಇದು ಇಷ್ಟ ಆಯಿತಾ? ನೀನು ಚೆನ್ನಾಗಿ ಕಾಣಿಸ್ಬೇಕು ಅಂತಾಳೆ ಮೀನಾ. ಅಕ್ಕ, ಇವತ್ತು ಮರುಮಂಗಲ್ಯ ಶಾಸ್ತ್ರ ಇರೋದು ಪ್ರಿಯಾ ಅಕ್ಕಂದು, ನಂದಲ್ಲ ಅಂತಾಳೆ ಅಮೂಲ್ಯ. ಅಮ್ಮು, ನಮ್ಮದೇ ಏನಾದರೂ ಫಂಕ್ಷನ್ ಇದ್ದಾಗ ರೆಡಿಯಾಗಬೇಕು ಅಂತ ರೂಲ್ಸ್ ಇಲ್ಲ ಕಣೆ. ನಮಗೋಸ್ಕರ, ನಮ್ಮವರಿಗೋಸ್ಕರ ಕ್ಯೂಟಾಗಿ ರೆಡಿಯಾಗಬೇಕು. ಈಗ ನಾನು ಕೇಶವನಿಗೋಸ್ಕರ ರೆಡಿಯಾಗಿದ್ದೀನಿ, ನೀನು ವಲ್ಲಭಂಗೋಸ್ಕರ ರೆಡಿಯಾಗು ಅಂತಾಳೆ ಮೀನಾ. ಹೋಗಿ ಅಕ್ಕ, ನಾನೇ ಅಕ್ಕ ಅವನಿಗೋಸ್ಕರ ಅಲಂಕಾರ ಮಾಡಿಕೊಳ್ಳಿ. ಫಸ್ಟ್ ಆಫ್ ಆಲ್ ಅವನು ನನ್ನ ನೋಡೋದೇ ಇಲ್ಲ, ನೋಡಿದರೂ ನನಗೆ ಕಾಂಪ್ಲಿಮೆಂಟು ಮಾಡಲ್ಲ ಅಂತಾಳೆ ಅಮೂಲ್ಯ. ಅದಕ್ಕೆ ಹೇಳ್ತಿದ್ದೀನಿ, ವಲ್ಲಭ ನಿನ್ನ ಇವತ್ತು ನೋಡಿದರೆ ಕಳೆದು ಹೋಗಿಬಿಡ್ಬೇಕು, ಹಾಗೆ ನಿನ್ನ ಹತ್ರ ಬಂದು ಐ ಲವ್ ಯು ಅಂತ ಹೇಳಿಬಿಡ್ಬೇಕು ಅಂತಾಳೆ ಮೀನಾ. ಅಕ್ಕ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮು, ನಿನ್ನ ಗಂಡಂಗೆ ನಿನ್ನ ಮೇಲೆ ಆಲ್ರೆಡಿ ಲವ್ ಇದೆ, ಆದರೆ ಅದು ಲವ್ ಎಟ್ ಫಸ್ಟ್ ಫೈಟ್. ಆದರೆ ಇವತ್ತಾಗೋದು ಲವ್ ಎಟ್ ಫಸ್ಟ್ ಸೈಟ್. ಸಮಥಿಂಗ್ ಅಂತಾಳೆ ಮೀನಾ. ನಥಿಂಗ್ ಅಂತಾಳೆ ಅಮೂಲ್ಯ. ಆಗ
ಗಿರಿಜಾ ಮೀನಾ ಅಮ್ಮು ಅಂತ ಬರ್ತಾರೆ. ಅತ್ತೆ ಯಾಕತ್ತೆ ಕಣ್ಣಲ್ಲಿ ನೀರು, ಯಾರಾದರೂ ಏನಾದರೂ ಅಂದ್ರ ಅಂತಾಳೆ ಮೀನಾ. ಇದು ಆನಂದಕ್ಕೆ ಬರ್ತಿರು ಕಣ್ಣೀರು ಕಣ್ರೆ ಅಂತಾರೆ ಗಿರಿಜಾ. ಅದೇನಾಯಿತು ಹೇಳಿ ಅಂತಾಳೆ ಮೀನಾ. ಏನು ಗೊತ್ತಾ, ನನಗೆ 3 ಜನ ಗಂಡ್ಮಕ್ಳು. ಅವ್ರ ಮದುವೆ ಆದಮೇಲೆ ಈ ಮನೆಗೆ ಬರೋ ಸೊಸೆಯಂದರು ಈ ಮನೆಗೆ ಹೊಂದ್ಕೋತಾರ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರ, ಏನೇನೋ ಆಲೋಚನೆ ಬರ್ತಿತ್ತು ಕಣ್ರೆ. ಆದರೆ ಈಗ ನಿಮ್ಮನ್ನು ನೋಡಿದ ಮೇಲೆ ಇನ್ನೂ ನನಗೆ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಅಂತ ಅನ್ನಿಸ್ತಿದೆ. ನಿಮ್ಮನ್ನು ನೋಡಿದರೆ ಯಾರಾದರೂ ಊರಾಗಿತ್ತಿರು ಅಂತಾರ, ಒಡ ಹುಟ್ಟಿದ ಅಕ್ಕ ತಂಗಿರು ಅಂತಾರೆ. ಎಷ್ಟು ಚೆನ್ನಾಗಿದ್ದೀರಾ ಅಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ನಂದೇ ದೃಷ್ಟಿ ಆಗುತ್ತೆ ಅಂತಾರೆ ಗಿರಿಜಾ. ದೃಷ್ಟಿ ಆಗೈತೆ ನೋಡಬೇಡಿ, ಸ್ಪೆಷಲ್ ಆಗೈತೆ ನಮ್ಮ ಜೋಡಿ ಅಂತ ಹಾಡ್ತಾಳೆ ಮೀನಾ. 3 ಜನ ನಗ್ತಾರೆ. ಈಚೆ ಪ್ರಿಯಾ ವೀಣನ ಹಿತ್ಲಿಗೆ ಹೇಳ್ಕೊಂಡು ಬರ್ತಾಳೆ. ಪರಮೇಶ್ ಕೂಡ ಬರ್ತಾರೆ. ಏಯ್ ಮಿಜಿ ಯಾಕೆ ಇಲ್ಲಿಗೆ ಹೇಳ್ಕೊಂಡು ಬಂದೆ? ಫಂಕ್ಷನ್ ನಡೆಯೋದು ಒಳಗೆ ಕಣೆ, ಇನ್ನು ಸ್ವಲ್ಪ ಹೊತ್ತಾದರೆ ನಮ್ಮ ನೆಂಟರು ಎಲ್ಲರೂ ಬರ್ತಾರೆ, ಅವರಿಗೆಲ್ಲ ನಿಮ್ಮ ಮನೇಲಿರೋ ಗಟ್ಟಿ ಹಾಲನ್ನು ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ನೀ ನೋಡಿದರೆ ಅಂತಾರೆ ಮೀನಾ. ನಾನು ಈಗ ಹೋಗಿ ಹಾಲು ತಂದು ಬಿಡ್ಲಾ ಅಂತಾರೆ ಪರಮೇಶ್. ಹಾಗನ್ಸುತ್ತಾ ಪರಮೇಶ್ ಅಂತ ಗುರಾಯಿಸ್ತಾರೆ ವೀಣಾ. ಅಪ್ಪ ಅಮ್ಮ ನೀವಿಬ್ಬರು ಏನಕ್ಕೆ ಬಂದಿದ್ದೀರಾ ಅಂತ ಮರ್ತು ಮಾತಾಡ್ತಿದ್ದೀರಾ ಅಂತಾಳೆ ಪ್ರಿಯಾ. ಡೂಪ್ಲಿಕೇಟ್ ಒಡವೆ ವಿಷಯ ತಾನೇ ಅಂತಾರೆ ವೀಣಾ. ಹೌದಮ್ಮ, ನಮ್ಮ ಯಜಮಾನರು ಪದೇ ಪದೇ ಒಡವೆ ವಿಷಯನೇ ಮಾತಾಡ್ತಿದ್ದಾರೆ, ಬ್ಯಾಂಕ್ಗೆ ಹೋಗೋಣ ಅಂತ ಹೇಳ್ತಿದ್ದಾರಮ್ಮ. ಈ ಮರುಮಾಂಗಲ್ಯ ಆದಮೇಲೆ ಅವ್ರು ನನ್ನ ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತಾರಮ್ಮ. ಆಗ ಈ ಒಡವೆ ಸತ್ಯ ಎಲ್ಲ ಹೊರಗೆ ಬರುತ್ತಮ್ಮ. ಅಮ್ಮ ನನ್ನ ಮದುವೆಗೆ ಒಡವೆ ಮಾಡಿಸಿದ್ರಲ್ಲ ಅದೆಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಅಮ್ಮ ಅಂತಾಳೆ ಪ್ರಿಯಾ. ಅದ್ರ ಬಗ್ಗೆ ಎಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡೋಕ್ಕೆ ನಾವಿದ್ದೀವಿ. ಹೇಗಿದ್ರು ನಿಮ್ಮ ಯಜಮಾನರು ಸ್ವಲ್ಪ ಪೆದ್ದು, ಏನಾದರೂ ಒಂದು ಹೇಳಿ ಅಳೇಂದ್ರ ಬಾಯಿಗೆ ಶಟರ್ ಎಳ್ಬಿಡ್ತೀನಿ ಅಂತಾರೆ ವೀಣಾ. ಅದಕ್ಕೆ ಎಷ್ಟಾಗ್ಬೋದು ಅಂತಾರೆ ಪರಮೇಶ್. ಇಲ್ಲಮ್ಮ, ಅದು ಅಷ್ಟು ಸುಲಭ ಅಲ್ಲ, ಇವರಿಗೆ ಈಗಾಗಲೇ ಒಡವೆ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಅಂತಾಳೆ ಪ್ರಿಯಾ. ಹೌದಲ್ವಾ ವೀಣಾ, ಏನು ಮಾಡೋದು ಈಗ ಅಂತಾರೆ ಪರಮೇಶ್. ಅಪ್ಪ ಈಗಷ್ಟೇ ನನ್ನ ಮತ್ತು ನನ್ನ ಗಂಡನ ಸಂಬಂಧ ಸರಿ ಹೋಗ್ತಿದೆ ಅಪ್ಪ. ಆ ಹೋಟೆಲ್ ವಿಷಯ ಆದಾಗಿಂದ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೇ ಇಲ್ಲ. ಈಗ ಅತ್ತೆ ಮಾವನನ್ನು ಕ್ಷಮಿಸಿದ ಮೇಲೆ ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡಿ ನಾವಿಬ್ಬರು ಸರಿ ಹೋಗಿದ್ವಿ ಅಪ್ಪ. ಈಗೇನಾದರೂ ಒಡವೆ ವಿಷಯ ಆಚೆ ಬಂದರೆ ಎಲ್ಲ ಹಾಳಾಗಿಬಿಡುತ್ತೆ. ದಯವಿಟ್ಟು ಏನಾದರೂ ಮಾಡಿ ಅಂತಾಳೆ ಪ್ರಿಯಾ. ಏನು ಮಾಡಬೇಕು ಅಂತ ಮೀನಾ ಅಮ್ಮು ಸೀರೆನ ಸರಿಸಿ ಅವರನ್ನೇ ನೋಡ್ತಾ ಬರ್ತಾರೆ. ಆಗ ಆ 3 ಜನ ಶಾಕ್ನಿಂದ ನೋಡ್ತಾರೆ. ಮೀನಾ ಅಮ್ಮು, ನನ್ನ ಮುದ್ದು ಕಂದಮ್ಮ, ಏನು ಮಾಡ್ತಿದ್ದೀರಾ ಬಂಗಾರ ಇಲ್ಲಿ ಅಂತಾರೆ ವೀಣಾ. ಮೋಡ ಆಗ್ತಿದೆ, ಬಟ್ಟೆ ತೆಗೀಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಸುಳ್ಳಿನ ಮೋಡನೇ ಸರಿತಿದೆ. ಹೇಳಿ ಆಂಟಿ, ನೀವು ಪ್ರಿಯಾ ಅಕ್ಕಂಗೆ ಹಾಕಿ ಕಳಿಸಿರೋ ಒಡವೆ ಎಲ್ಲ ಡೂಪ್ಲಿಕೇಟಾ ಅಂತಾಳೆ ಮೀನಾ. ಅಯ್ಯಯ್ಯೋ ಏನು ಮೀನಮ್ಮ ಈ ಥರ ಎಲ್ಲ ಮಾತು ಕೇಳಿಬಿಟ್ಟೆ ನೀನು. ಡೂಪ್ಲಿಕೇಟಾ? ಇಲ್ಲಮ್ಮ, ಅದು ಒರಿಜಿನಲ್ ಬಂಗಾರ. ನನ್ನ ಮಗಳಿಗೆ ಅಂತ ನಾನು ನನ್ನ ಗಂಡ ಬೆವರೆಲ್ಲ ರಕ್ತ ಸುರಿಸಿ ಕಷ್ಟಪಟ್ಟು ಮಾಡಿಸಿರೋದು. ಆವಾಗ 1 ಗ್ರಾಮ್ ಬಂಗಾರಕ್ಕೆ 13,000 ಇತ್ತು. ಅಷ್ಟೆಲ್ಲ ಮಾಡಿಸೋಕ್ಕೆ 5 ಲಕ್ಷ ಆಯಿತು. ಅದೆಲ್ಲ ಒರಿಜಿನಲ್ ಅಮ್ಮ, ಅದನ್ನು ಹೋಗಿ ಡೂಪ್ಲಿಕೇಟ್ ಅಂತ ಕೇಳಿಬಿಟ್ಟಿದ್ಯಲ್ಲ ಅಂತಾರೆ ವೀಣಾ. ಆಂಟಿ ಸುಮ್ಮನೆ ಟಾಪಿಕ್ ಡೈವರ್ಟ್ ಮಾಡಬೇಡಿ, ಪ್ರಿಯಾ ಅಕ್ಕ ಹೇಳಿದ್ದು ನಮಗೆ ಕ್ಲಿಯರಾಗಿ ಕೇಳಿಸಿದೆ, ನಿಜ ಹೇಳಿ ಅಂತಾಳೆ ಅಮೂಲ್ಯ. ನಿಜನೇ ಅಮ್ಮು ಹೇಳ್ತಿರೋದು ಅಂತಾರೆ ವೀಣಾ. ಮದುವೆ ಟೈಮಲ್ಲಿ ಇದೇ ಥರ ಸುಳ್ಳು ಹೇಳ್ತಿದ್ರಿ, ನಾವು ಬಂದು ಕೇಳಿದಾಗ ಏನೋ ಒಂದು ಹೇಳಿ ಸಾಗಿಸ್ತಾ ಇದ್ರಿ. ಈಗ ನಮಗೆ ಪ್ರಿಯಾ ಅಕ್ಕ ಹೇಳಿದ್ದು ಕ್ಲಿಯರಾಗಿ ಕೇಳಿಸಿದೆ. ಸತ್ಯ ಏನು ಅಂತ ಹೇಳಿ ಆಂಟಿ. ಇಲ್ಲ ಅಂದರೆ ಈಗ ನಾವು ಏನು ಕೇಳಿಸ್ಕೊಂಡಿದ್ದೀವೋ ಅದನ್ನು ಮಾವನ ಹತ್ರ ಹೋಗಿ ಹೇಳ್ಬೇಕಾಗತ್ತೆ ಅಂತಾಳೆ ಮೀನಾ. ಏನು ನಮ್ಮನ್ನು ಹೆದರಿಸ್ತಿದ್ದೀರಾ? ನಾವು ಹೇಳ್ತಿರೋದು ನಿಜ ಮೀನಮ್ಮ ಅಂತಾರೆ ವೀಣಾ. ಆಗ ಪ್ರಿಯಾ, ಸುಳ್ಳು ಅಮ್ಮ ಹೇಳ್ತಿರೋದು ಎಲ್ಲ ಸುಳ್ಳು ಅಂತಾಳೆ. ಅಲ್ಲ ಮಗಳೇ ಅಂತ ವೀಣಾ ಹೇಳುವಾಗ, ಅಮ್ಮ ಸಾಕು, ನೀನೇನು ಮಾತಾಡಬೇಡ, ಹೋಗು, ಹಿಂದೆ ಹೋಗಮ್ಮ. ಅಮ್ಮ ನನ್ನ ಕೈನಲ್ಲಿ ಆಗಲ್ಲಮ್ಮ, ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಇಲ್ಲ ಅಂದರೆ ಇದು ಸಿದ್ದು ಮುಂದೆ ಒಂದಿನ ನಮ್ಮ ನೆಮ್ಮದಿನೇ ಸುಟ್ಬಿಡುತ್ತಮ್ಮ. ಹೌದು ಮೀನಾ ಅವರೇ, ಇಷ್ಟು ಹೊತ್ತಿನವರೆಗೂ ಏನು ಕೇಳಿಸ್ಕೊಂಡ್ರು ಅದೆಲ್ಲ ಸತ್ಯನೇ. ಮೀನಾ ಅವರೇ, ಅಪ್ಪ ಅಮ್ಮ ನನಗೆ ಮದುವೆಗೆ ಮಾಡಿಸಿದಾರಲ್ಲ ಬಂಗಾರ, ಅದು ಯಾವುದು ಒರಿಜಿನಲ್ ಅಲ್ಲ, ಅದೆಲ್ಲ ಡೂಪ್ಲಿಕೇಟು. ಇದಕ್ಕೆ ಒಡವೆ ವಿಷಯ ಬಂದಾಗೆಲ್ಲ ನನಗೆ ಭಯ ಆಗ್ತಿದ್ದಿದ್ದು ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯಾಕ್ಕ, ನಿಮ್ಮ ಅಪ್ಪ ಅಷ್ಟೊಂದು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರಿ, ಮತ್ತ್ಯಾಕೆ ಅವರು ಡೂಪ್ಲಿಕೇಟ್ ಒಡವೆಗಳನ್ನು ಮಾಡಿಸಿದ್ರು ಅಂತಾಳೆ ಅಮೂಲ್ಯ. ಯಾವ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಮ್ಮ ಅಪ್ಪ ಹೇಳಿದ್ರಲ್ಲ ಆ ಬಿಸ್ನೆಸ್ ಇದೆ ಈ ಬಿಸ್ನೆಸ್ ಇದೆ ಅಂತ, ಅದೆಲ್ಲ ಸುಳ್ಳು. ನಮ್ಮ ಅಪ್ಪಂಗೆ ಯಾವ ಬಿಸ್ನೆಸ್ಸು ಇಲ್ಲ. ತುಂಬ ವರ್ಷದ ಹಿಂದೆ ನಮ್ಮಪ್ಪ ಬಿಸ್ನೆಸ್ನಲ್ಲಿ ಕೈ ಸುಟ್ಕೊಂಡ್ರು. ಅವತ್ತಿನಿಂದ 1 ರೂಪಾಯಿಗೂ ನಾವು ಕಷ್ಟಪಡ್ತಿದ್ದೀವಿ ಅಂತಾಳೆ ಪ್ರಿಯಾ. ಮಗಳೇ ಅಂತಾರೆ ಪರಮೇಶ್. ನೀವು ಸುಮ್ಮನಿರಿ ಅಪ್ಪ. ಏನು ಗೊತ್ತಾ ಮೀನಾ ಅವರೇ, ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮದುವೆ ನೋಡಿದರೆ ಸಾಕು, ಮಾಡಿದರೆ ಸಾಕು ಅಂತ ಇತ್ತು. ಅದೇ ಸಮಯಕ್ಕೆ ಈ ಒಳ್ಳೆ ಸಂಬಂಧ ಸಿಕ್ತು, ಅದಕ್ಕೆ ಸುಳ್ಳು ಹೇಳಿ ಮದುವೆನ ಮಾಡಿದರು. ಇದೇ ನಾನು ಮುಚ್ಚಿಟ್ಟಿರೋ ಸತ್ಯ. ಈ ಸತ್ಯನ
ಮನಸ್ಸಲ್ಲಿ ಇಟ್ಕೊಂಡು ಸೆರ್ಗಲ್ಲಿ ಕೆಂಡ ಕಟ್ಕೊಂಡವಳ ತರಹ ಒದ್ದಾಡ್ತಿದ್ದೀನಿ ಅಂತಾಳೆ ಪ್ರಿಯಾ ಮುಚ್ಚೆ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ದಾಳೆ ಮೀನಮ್ಮ, ಇವಳು ಟೆನ್ಷನ್ಗೆ ಏನೇನೋ ಹೇಳ್ತಿದ್ದಾಳೆ ಅಷ್ಟೇ ಅಂತಾರೆ ವೀಣಾ. ಸುಮ್ಮನಿರಮ್ಮ, ನಾನು ನನ್ನ ಹೆಗ್ಲ ಮೇಲಿರೋ ಭಾರನ ಇಡಿಸ್ಕೊಂಡು ನೆಮ್ಮದಿಯಾಗಿರಬೇಕು ಅಂದರೆ ನೀನು ಮತ್ತೆ ಅದೇ ಭಾರನ ಹೊರಿಸ್ಬೇಕು ಅಂತಿದ್ಯಾ? ಇನ್ನೂ ನನ್ನ ಕೈನಲ್ಲಿ ಆಗಲ್ಲಮ್ಮ. ಮೀನಾ, ಅಮೂಲ್ಯ, ನೀವು ಈ ಸತ್ಯನೆಲ್ಲ ಮಾವನ ಹತ್ರ ಹೋಗಿ ಹೇಳೋದಾದರೆ ಹೇಳಿ, ನಾನು ನಿಮ್ಮನ್ನು ತಡೆಯಲ್ಲ. ಯಾಕಂದರೆ ಈ ಹೊರೆನ ಹೊತ್ಕೊಂಡು ನನ್ನ ಕೈನಲ್ಲಿ ಇರೋದಕ್ಕಾಗ್ತಿಲ್ಲ. ಆಗಲೇ ನಮ್ಮ ಮನೆಯವರು ಆ ಸೂರ್ಯಕಾಂತ್ ಮನೆಯವ್ರ ಹತ್ರ ನಮ್ಮ ಅಪ್ಪ ಹಾಗೆ ಹೀಗೆ ಅಂತ ಹೊಗಳಿದಾಗ ನನ್ನ ಮನಸ್ಸಿಗೆ ತುಂಬ ಖುಷಿಯಾಗ್ತಿತ್ತು. ಆಮೇಲೆ ಅನಿಸ್ತು ಅದೆಲ್ಲ ಸುಳ್ಳು ಅಂತ. ನನಗೆಷ್ಟು ಪಾಪ ಪ್ರಜ್ಞೆ ಕಾಡ್ತಿತ್ತು ಗೊತ್ತಾ? ಈ ಸುಳ್ಳಿನ ಸುಳಿಲಿ ಉಸಿರು ಕಟ್ಕೊಳ್ಳೋದಕ್ಕಿಂತ ಆ ಸತ್ಯ ಹೊರಗೆ ಬಂದಾಗ ಆಗುತ್ತಲ್ಲ ನಿರಾಳ, ಅದೇ ಉತ್ತಮ ಅನಿಸ್ತಿದೆ. ಇವೆಲ್ಲ ಕೇಳಿದ ಮೇಲೆ ಮಾವನನ್ನು ಮನೆಯಿಂದ ಹೊರಗೆ ಕಳಿಸ್ಲಿ, ನನ್ನ ಹಣೆ ಬರ ಇಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ಅವ್ರು ಮದುವೆ ಆಗಿ ಸ್ವಲ್ಪ ದಿನ ಆದರೂ ಈ ಕುಟುಂಬದ ಜೊತೆ ಸಮಯ ಕಳೆದ್ನಲ್ಲ, ಆ ಖುಷಿನೇ ಸಾಕು ನನಗೆ. ಆ ಖುಷಿನೇ ನನ್ನ ಜೀವನ ಕಳ್ಬಿಡ್ತೀನಿ. ಏನಾಗುತ್ತೋ ಆಗಲಿ, ನೀವು ಹೋಗಿ ಹೇಳಿಬಿಡಿ ಅಂತ ಹೇಳ್ತಾಳೆ ಪ್ರಿಯಾ. ಮಗಳೇ, ಸಮಾಧಾನ ಮಾಡ್ಕೊ ಅಂತ ಈಚೆ ಕರ್ಕೊಂಡು ಬಂದು ಪ್ರಿಯನ್ನ, ಏನೇ ಮಾಡಿದೆ ನೀನು ದುಡುಕಿ ಎಲ್ಲ ಸತ್ಯನೂ ವಿಷಯನೂ ಬಾಯ್ಬಿಟ್ಟಿಯಲ್ಲೇ, ನೀನು ಚೆನ್ನಾಗಿರಲಿ ಅಂತ ಇಷ್ಟು ಕಷ್ಟಪಟ್ಟಿವಿ, ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೇ, ಯಾಕೆ ಸುಮ್ಮನೆ ಹೊಟ್ಟೆ ಉರಿಸ್ತೀಯಾ ಅಂತ ಈಚೆ ಬಂದು ಮೀನಮ್ಮ ಅವಳು ಗೊತ್ತಿಲ್ಲದೆ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಲು. ನೀವು ಇದನ್ನೆಲ್ಲ ನಿಮ್ಮ ಮಾವನ ಹತ್ರ ಹೇಳಬೇಡ್ರಮ್ಮ. ಈ ಮರುಮಾಂಗಲ್ಯ ಶಾಸ್ತ್ರ ಆಗಲಿ, ಆಮೇಲೆ ನಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ, ಸರಿನಾ ಮಗಳೇ ಅಂತಾರೆ ವೀಣಾ. ಹೌದಮ್ಮ, ಈ ವಿಷಯನ ನೀವು ನಿಮ್ಮ ಮಾವನ ಅವರಿಗೆ ಹೇಳಿದರೆ ನನ್ನ ಮಗಳ ಜೀವನ ಹಾಳಾಗತ್ತೆ, ಯೋಚನೆ ಮಾಡಿ ಅಂತಾರೆ ಪರಮೇಶ್. ಆದರೆ ಅಂಕಲ್, ನೀವು ಮಾವನಿಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದೀರಾ ಗೊತ್ತಾ? ನಿಮ್ಮನ್ನು ಅವರು ಎಷ್ಟು ನಂಬಿದ್ರು ಗೊತ್ತಾ? ನೀವು ಮಾಡಿದ್ದು ಒಂಚೂರು ಸರಿ ಇಲ್ಲ. ನೀವೇನೋ ಸತ್ಯನ ಮುಚ್ಚಿಟ್ಟಿದ್ದೀರಾ ಅಂತ ಮುಂಚಿಂದನೂ ಅನಿಸ್ತಿತ್ತು, ಆದರೆ ನೀವು ದೊಡ್ಡ ಸುಳ್ಳಿನ ಗೋಪುರನೇ ಕಟ್ಟಿದ್ದೀರಾ ಅಂಕಲ್. ನಡಿಯಮ್ಮ, ಇವತ್ತು ಈ ವಿಷಯಕ್ಕೆ ಒಂದು ಇತ್ಯರ್ಥ ಆಗಲೇಬೇಕು ಅಂತ ಮೀನಾ ಅಮ್ಮನ ಕರ್ಕೊಂಡು ಹೋಗ್ತಾಳೆ. ಮೀನಾ, ಅಮ್ಮು ಅಂತ ವೀಣಾ ಕೂಗ್ತಾರೆ. ಅಮ್ಮ, ಇವಾಗ ಹೋಗಿ ಮಾವನ ಹತ್ರ ಎಲ್ಲ ವಿಷಯನೂ ಹೇಳಿಬಿಡ್ತಾರೆ ಅಲ್ವಾ ಅಂತ ಹೇಳ್ತಾಳೆ ಪ್ರಿಯಾ. ದುಡ್ಕ್ಬಿಟ್ಟು ಎಲ್ಲ ಹೇಳಿ ಇವಾಗ ಹೇಳ್ತಾರಾ ಅಂತ ಕೇಳ್ತಿದ್ಯಲ್ಲೇ, ಏನೇ ಬಂದಿದೆ ನಿನಗೆ ಅಂತ ವೀಣನು ಹೇಳ್ತಾರೆ. ಈಚೆ ಪೂಜೆಗೆ ಎಲ್ಲ ರೆಡಿಯಾಗಿರುತ್ತೆ, ಒಬ್ಬೊಬ್ಬರೇ ಬರ್ತಿರ್ತಾರೆ. ಅಮ್ಮು ಮೀನಾ ಮಾತ್ರ ಬೇಜಾರಿಂದ ನಿಂತಿರ್ತಾರೆ. ಆಗ ಗಿರಿಜಾ ಬಂದು, ಅಮ್ಮು ಮೀನಾ ಯಾಕೆ ಹೀಗೆ ನಿಂತ್ಬಿಟ್ರಿ? ಏನೇನೋ ತಯಾರಿ ಬೇಕು ಮಾಡ್ಕೊಳ್ರೆ, ನೀವು ಹೀಗೆ ನಿಂತ್ಬಿಟ್ರೆ ನನ್ನ ಕೈಕಾಲೇ ಆಡಲ್ಲ ಅಂತಾರೆ ಗಿರಿಜಾ. ಅತ್ತೆ, ನೀವೇನು ತಲೆ ಕಟ್ಸ್ಕೊಬೇಡಿ, ಎಲ್ಲ ತಯಾರಿ ಆಗಬೇಕು, ಅದೆಲ್ಲ ಆಗಿದೆ ಅಂತಾಳೆ ಅಮೂಲ್ಯ. ಸರಿ, ಹಾಗಿದ್ರೆ ಮನೆ ತುಂಬ ನೆಂಟರು ಬರ್ತಿದ್ದಾರೆ, ಹೋಗಿ ಅವರನ್ನು ಮಾತಾಡ್ಸ್ರೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಂತಾರೆ ಗಿರಿಜಾ. ಮರುಮಾಂಗಲ್ಯ ಆದಮೇಲೆ ಒಂದು ಮುಖ್ಯವಾದ ವಿಷಯ ಇತ್ಯರ್ಥ ಆಗಬೇಕು, ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಮೀನಾ. ಮುಖ್ಯವಾದ ವಿಷಯನ? ಏನು ಮೀನಾ ಅದು ಅಂತಾರೆ ಗಿರಿಜಾ. ಸ್ವಲ್ಪ ಹೊತ್ತಲ್ಲೇ ಪೂಜೆ ಮುಗಿಯುತ್ತಲ್ವಾ, ಆಮೇಲೆ ಹೇಳ್ತೀನಿ ಅಂತಾಳೆ ಮೀನಾ. ಮನೆ ತುಂಬ ಜನ ಇದ್ದಾರೆ ಅಂತ ಗಿರಿಜಾ ಅವರನ್ನೆಲ್ಲ ಮಾತಾಡ್ಸೋಕ್ಕೆ ಹೋಗ್ತಾರೆ. ಆಗ ಪ್ರಿಯಾ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಅವರನ್ನೇ ನೋಡ್ತಾ, ಇವರೆಲ್ಲರ ಮುಂದೆ ಒಡವೆ ವಿಷಯ ಹೇಳಬೇಕು ಅಂತ ನಿರ್ಧಾರ ಮಾಡೇ ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಇವತ್ತಿಗೆ ಮುಗ್ದೋಗುತ್ತೆ ಅಂತ ಈಚೆ ರೂಮಿಗೆ ಬಂದು ಅಳ್ತಾಳೆ. ಆಗ ವೀಣಾ ಪರಮೇಶ್ ಅವಳ ಹತ್ರ, ಅಳಬೇಡ, ಸಮಾಧಾನ ಮಾಡ್ಕೊಮ್ಮ ಅಂತಾರೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನಾನು ನನ್ನ ಭವಿಷ್ಯ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ ಅಮ್ಮ. ಎಲ್ಲ ಹೆಣ್ಮಕ್ಳು ಅವ್ರ ಮರುಮಾಂಗಲ್ಯ ಅಂದರೆ ಖುಷಿಯಾಗಿರ್ತಾರೆ, ಆದರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಹೆಂಡತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮಾತ್ರ ಬಾಕಿ ಇರುತ್ತಮ್ಮ. ಆದರೆ ಮರುಮಾಂಗಲ್ಯ ಆಗೋಷ್ಟೊತ್ತಿಗೆ ಇಬ್ಬರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೆಂಡತಿ ಕುತ್ತಿಗೆಗೆ ಗಂಡನ ಕೈಯಿಂದ ಬಂಗಾರ ಬೀಳುತ್ತೆ, ಇನ್ನು ಮುಂದೆ ನಮ್ಮ ಬಾಳು ಬಂಗಾರ ಆಗುತ್ತೆ ಅನ್ನೋ ಖುಷಿನ ಅನುಭವಿಸ್ತಾ ಇರ್ತಾರಮ್ಮ. ಆದರೆ ನಾನು ನಕಲಿ ಒಡವೆ ಸತ್ಯ ಎಲ್ಲೂ ಹೊರಗೆ ಬರುತ್ತೋ ಅಂತ ಭಯದಲ್ಲಿದ್ದೀನಿ. ಅವರು ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಅಮ್ಮ, ನಾನು ನಿಮ್ಮ ಜೊತೆ ನಿನ್ನ ತವರು ಮನೆಗೆ ಬಂದುಬಿಡ್ತೀನಿ. ನಮ್ಮ ಈ ಗಂಡನ ಕೈನಲ್ಲಿ ಬಂಗಾರದ ಮಾಂಗಲ್ಯ ಹಾಕಿಸ್ಕೊಂಡೆ ಅನ್ನೋ ಖುಷಿ ನನಗೆ 5 ನಿಮಿಷವೂ ಇರಲ್ಲಮ್ಮ ಅಂತ ಹೇಳ್ತಾಳೆ ಪ್ರಿಯಾ. ಆಗ ರಕ್ಷಾ ಬಂದು, ಯಾಕೆ ಹೇಳ್ತಿದ್ದೀರಾ ಅತ್ತಿಗೆ ಅಂತಾಳೆ. ಅದು ಅಂತಾಳೆ ಪ್ರಿಯಾ. ಗೊತ್ತಾಯ್ತು ಬಿಡಿ, ನಿಮ್ಮ ಅಪ್ಪ ಅಮ್ಮ ಇವತ್ತು ದಾರೆ ಏರ್ಕೊಡ್ತಾರೆ ಅಂತ ಹೇಳ್ತಿದ್ದೀರಾ ತಾನೇ? ನಮ್ಮ ಹತ್ರ ದಾರೆಗೆಲ್ಲ ಬಜೆಟ್ ಇಲ್ಲ ಅತ್ತಿಗೆ, ಇವತ್ತು ಬರೀ ಮರುಮಾಂಗಲ್ಯ ಕಾರ್ಯಕ್ರಮ ಅಷ್ಟೇ. ನೀವು ಅಳ್ತಾ ಕೂರ್ಬೇಡಿ, ಓಕೆನಾ? ಸರಿ ಎಲ್ಲರೂ ಕಾಯ್ತಿದ್ದಾರೆ, ನೀವು ಬೇಗ ಬನ್ನಿ ಅಂತ ರಕ್ಷಾ ಹೋಗ್ತಾಳೆ. ಈಚೆ ಪ್ರಿಯಾ ಮಾಧವ ಕೂತಿರ್ತಾರೆ, ಒಬ್ರಿಗೊಬ್ರು ಹಾರನ ಹಾಕ್ಕೋತಾರೆ. ಮಾಧವ ಚಿನ್ನದ ಮಾಂಗಲ್ಯನ ಪ್ರಿಯಾ ಕುತ್ತಿಗೆಗೆ ಹಾಕ್ತಾನೆ. ನಂತರ ಎಲ್ಲರೂ ಹೋಗ್ತಾರೆ. ಬೀಗರು ಹತ್ರ ನನ್ನ ಮರುಮಾಂಗಲ್ಯ ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಾಯಿತು, 3 ಸೊಸೆಯಂದ್ರ ಕತ್ತಲ್ಲೂ ಚಿನ್ನದ ಮಾಂಗಲ್ಯ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನಾನು ಅಂಗಡಿಗೆ ಹೊರಡ್ತೀನಿ ಅಂತಾರೆ ನಂದನ್. ಆಗ ಮೀನಾ,
ಮಾವ ಒಂದು ನಿಮಿಷ, ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ ಮಾವ ಅಂತಾಳೆ. ಏನಮ್ಮ ಅದು ಅಂತಾರೆ ನಂದನ್. ಪ್ರಿಯಾಕ್ಕ ಬನ್ನಿ ಇಲ್ಲಿ ಅಂತಾಳೆ ಮೀನಾ. ಎಲ್ಲರೂ ಶಾಕ್ನಿಂದ ನಿಂತ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.